ನಮಸ್ಕಾರ, ಹೇಗಿದ್ದೀರಾ ಸ್ನೇಹಿತರೆ? ನಮ್ಮನೆ ಪೂಜೆ ವಿಡಿಯೋ ಹಾಕ್ತೀನಿ ಇವಾಗ, ಹೇಗೆ ನಾನು ಪೂಜೆ ಮಾಡ್ಕೊಂಡಿದ್ದೀನಿ ಇವತ್ತು ಅಂಥೇಳಿ. ತುಂಬ ಜನ ಕೇಳ್ತಾಯಿದ್ರಿ, ಮೇಡಮ್ ಇವತ್ತು ಕಾಯಿ ಸಂಕಲ್ಪ ಮಾಡ್ಕೊಂಡಿಲ್ಲ, ನಾಳೆಯಿಂದ ಮಾಡ್ಬೋದಾ, ನಮಗೆ ಗೊತ್ತಾಗಲಿಲ್ಲ ಅಥವಾ ಇನ್ನೇನೋ ರೀಸನ್ನು ಅಥವಾ ಊರಲ್ಲಿರಲಿಲ್ಲ, ಈ ಥರದ್ದು ಏನೇನೋ ರೀಸನ್ಸ್ ಹೇಳಿ ಕಾಯಿ ಸಂಕಲ್ಪ ಸೇವೆ ಮಾಡ್ಕೊಳ್ಳೋಕ್ಕಾಗಿಲ್ಲ. ಇವತ್ತು ನಾವು ನಾಳೆಯಿಂದ ಮಾಡ್ಕೊಳ್ಬೋದಾ ಅಥವಾ ನನಗೆ ಈ ಥರ ಡೇಟ್ ಇದೆ, ನಾಳೆನೂ ಆಗೋಲ್ಲ, ನಾಡಿದ್ದು ಒಂದಿನ ಮಾಡ್ಬೋದಾ ಅಂತ ತುಂಬ ಜನ ಕೇಳ್ತಾ ಇದ್ದೀರಾ, ವಾಟ್ಸಪ್ ಮೆಸೇಜಸ್ ಮಾಡ್ತಿದ್ದೀರಾ. ಖಂಡಿತವಾಗ್ಲೂ ಮಾಡ್ಕೊಳ್ಳಿ. ಇವತ್ತು ಯಾರಿಗೆಲ್ಲ ಕಾಯಿ ಸಂಕಲ್ಪ ಮಾಡ್ಕೊಳ್ಳೋಕ್ಕಾಗಿಲ್ಲ ಅಲ್ವಾ, ಅವರು ನಾಳೆನೂ ಮಾಡ್ಕೊಳ್ಬೋದು. ಯಾಕಂದರೆ ನಾಳೆ ಮಧ್ಯಾರಾಧನೆ ಇರೋದ್ರಿಂದ ಮತ್ತಷ್ಟು ವಿಶೇಷ, ರಾಯರಿಗೆ ಮಧ್ಯಾರಾಧನೆ ಇರೋದ್ರಿಂದ. ಯಾಕಂದರೆ ಮಧ್ಯಾರಾಧನೆಯಲ್ಲೇ ರಾಯರು ಸಶರೀರರಾಗಿ ಬೃಂದಾವನಸ್ಥರಾಗಿದ್ದು ಅಂತ ಹೇಳಿ, ಹಾಗಾಗಿ ಮಧ್ಯಾರಾಧನೆ ಇರೋದ್ರಿಂದ ನಾಳೆ ಆರಾಮಾಗಿ ನೀವು ಮಾಡ್ಕೊಳ್ಬಹುದು, ಏನು ತೊಂದರೆ ಇಲ್ಲ. ಇವತ್ತು ಯಾರು ಮಾಡ್ಕೊಂಡಿಲ್ಲ ಅಲ್ವಾ, ಅವ್ರು ನಾಳೆ ಮಾಡ್ಕೊಳ್ಳಿ. ನಾಳೆ ಆಗಲ್ಲ ನಮಗೆ, ಈ ಹೆಣ್ಮಕ್ಳು ತೊಂದರೆಯಿಂದ ಏನಾದರೂ ಇರುವಂಥವ್ರು ನಾಳೆ ಆಗಿಲ್ಲ ಅಂದರೆ ನಾಡಿದ್ದು ಬೇಕಾದರೆ ಒಂದು ದಿನದಲ್ಲಿ ನೀವು ಕಾಯಿ ಸಂಕಲ್ಪವನ್ನು ಮಾಡ್ಕೊಳ್ಬಹುದು, ಏನು ತೊಂದರೆ ಇಲ್ಲ, ಸರಿನಾ? ಮಾಡ್ಕೊಳ್ಳಿ. ಮತ್ತು ಆ ಕಾಯಿನ ಯಾವಾಗ ತೆಗೆದ್ಬಿಟ್ಟು ನಾವು ನೈವೇದ್ಯ ಮಾಡ್ಕೊಳ್ಬೇಕು ಅಂತ ತುಂಬ ಜನ ಕೇಳ್ತಿದ್ದೀರಾ. ಅಂದರೆ ಉತ್ತರಾರಾಧನೆ ಏನಿದೆ ಆ ಪೂರ್ತಿ ದಿನ ನೀವು ತೆಗಿಯೋಕ್ಕೆ ಹೋಗಬೇಡಿ. ಶುಕ್ರವಾರ ಬೆಳಗ್ಗೆ ಬೇಕಾದರೆ ನೀವು ಆ ಕಾಯಿನ ತೆಗೆದುಬಿಟ್ಟು ರಾಯರಿಗೆ ನಮಸ್ಕಾರ ಮಾಡಿಕೊಂಡು ಆ ಕಾಯಿನ ಒಡೆದ್ಬಿಟ್ಟು ನೀವು ಅದರಲ್ಲಿ ಸಿಹಿ ಮಾಡಿ ಏನಾದರೂ ರಾಯರಿಗೆ ನೈವೇದ್ಯ ಮಾಡಿ ನೀವು ಮನೇಲಿರೋರೆಲ್ಲರೂ ಕೂಡ ಅದನ್ನು ತೊಗೊಳ್ಬಹುದು. ಹೊರಗಡೆ ಅವ್ರಿಗೆ ಕೊಡೋಕ್ಕೆ ಹೋಗಬೇಡಿ, ಮನೇಲಿರೋರು ತೊಗೊಳ್ಳಿ. ಯಾಕಂದರೆ ಸಂಕಲ್ಪ ಸೇವೆ ಅಲ್ವಾ ನೀವು ಮಾಡಿರೋದು, ಹಾಗಾಗಿ ರಾಯರಿಗೆ ನೈವೇದ್ಯ ಮಾಡಬೇಕು ಫಸ್ಟು, ಆಮೇಲೆ ನೀವು ಅದನ್ನು ತೊಗೊಳ್ಬಹುದು, ಸರಿನಾ? ಈ ಥರ ನೀವು ಮಾಡ್ಕೊಳ್ಳಿ, ಯಾರು ಮಾಡ್ಕೊಂಡಿಲ್ಲ ಅವರು. ಯಾಕಂದರೆ ತುಂಬ ಜನ ಕೇಳಿದ್ದಾರೆ, ಹಾಗಾಗಿ ನಾನು ಒಂದು ವೀಡಿಯೋನೇ ಮಾಡಿಬಿಡೋಣ ಅಂತ ಮಾಡಿದೆ. ತುಂಬ ಜನ ಕಮೆಂಟು ಮಾಡಿದ್ದೀರಾ, ನೀವು ಕಮೆಂಟ್ ಚೆಕ್ ಮಾಡಿದ್ರೆ ಲಾಸ್ಟ್ ವೀಡಿಯೋದಲ್ಲಿ ಕಮೆಂಟ್ ಮಾಡಿದ್ದೀರಾ, ಸರಿನಾ? ಇವಾಗ ನಮ್ಮನೇಲಿ ಹೇಗೆ ನಾನು ಪೂಜೆ ಮಾಡ್ಕೊಂಡಿದ್ದೀನಿ ಇವತ್ತು ಅಂತ ಹೇಳಿ ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ, ನೋಡ್ಕೊಳ್ಳಿ. ಯಾರೆಲ್ಲ ಪೂಜೆ ಮಾಡೋಕ್ಕಾಗಿಲ್ಲಲ್ಲ ಅವರು ನಮಸ್ಕಾರ ಮಾಡ್ಕೊಳ್ಳಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ದುರ್ವಾದಿದ್ವಾಂತರವೇ ವೈಷ್ಣವೇಂದಿ ವರೆಂದವೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳುವೆ ಮೂಕೋಪಿ ಯತ್ ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಗುರುರಾಯರು ಎಲ್ರಿಗೂ ಒಳ್ಳೇದು ಮಾಡಲಿ, ಲೋಕ ಸಮಸ್ತ ಸುಖಿನೋ ಭವಂತು. ಎಲ್ಲರೂ ಚೆನ್ನಾಗಿದ್ದು ಎಲ್ಲರೊಳಗೆ ನಾವು ಒಬ್ಬರಾಗಿ ಚೆನ್ನಾಗಿರೋಣ ಅಂತ ಹೇಳಿ ಆಶಿಸ್ತಾ, ರಾಯರು ಎಲ್ರಿಗೂ ಒಳ್ಳೇದು ಮಾಡಲಿ. ಎಲ್ಲರೂ ಏನೇನು ಸಂಕಲ್ಪ ಮಾಡ್ಕೊಂಡಿದ್ದೀರಿ ನಿಮ್ಮ ಸಂಕಲ್ಪ ಎಲ್ಲವೂ ಕೂಡ ನೆರವೇರಲಿ ಅಂತ ಹೇಳಿ ಆಶಿಸ್ತಾ, ರಾಯರ ಪೂರ್ವಾರಾಧನೆಯ ಪೂಜೆ ನಮ್ಮ ಮನೇಲಿ. ನಮಸ್ಕಾರ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ.